ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನೆಲ್ ಪ್ರೇಮ ಕ್ರೋಚೆಟ್. ಇವತ್ತು ನಾನು ಕ್ರೋಶಾದಲ್ಲಿ ಎಲೆ ಆಕಾರ ಹೇಗೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಎಲೆಗಳನ್ನು ಮಾಡಲು ಬೇಕಾಗಿರುವ ಸಾಮಗ್ರಿ ಗ್ರೀನ್ ಕಲರ್ ಉಲನ್ ಮತ್ತು 2 ನಂಬರ್ ಕ್ರೋಚೆಟ್ ನೀಲ್. ಹಾಗಾದರೆ ವೀಕ್ಷಕರೇ, ಬನ್ನಿ ನನ್ನ ಜೊತೆ ನೀವು ಕ್ರೋಶೆಟ್ ಲೀಫನ್ನು ಮಾಡೋದನ್ನು ಕಲಿಯಿರಿ. ಬನ್ನಿ ವೀಕ್ಷಕರೇ, ಈಗ ಎಲೆ ಮಾಡೋದನ್ನು ಕಲಿಯೋಣ. ಮೊದಲಿಗೆ ಈ ಥರ ನಾಟ್ ಹಾಕೊಳ್ಳಿ. ನಂತರ 15 ಚೈನ್ ಸ್ಟಿಚ್ಚನ್ನು ಹಾಕೊಳ್ಳಿ. ನೋಡಿ, 15 ಚೈನ್ ಸ್ಟಿಚ್ಚನ್ನು ಹಾಕಿದ್ದೀನಿ. ನಂತರ ಒಂದು ಸ್ಟಿಚ್ಚನ್ನು ಬಿಟ್ಟು ನೆಕ್ಸ್ಟ್ ಅದರಲ್ಲಿ ಸಿಂಗಲ್ ಕ್ರೋಚೆಟ್ ಹಾಕೊಳ್ಳಿ. ಹಾಗೆ ಮತ್ತೊಂದು ಸಿಂಗಲ್ ಕ್ರೋಚೆಟ್. ಒಟ್ಟು 3 ಸಿಂಗಲ್ ಕ್ರೋಚೆಟ್ ಹಾಕೊಳ್ಳಿ. ನಂತರ ಡಬಲ್ ಕ್ರೋಚೆಟ್ ಹಾಕಿ. ಪ್ರತಿಯೊಂದು ಸ್ಟಿಚ್ಚಲ್ಲೂ ಡಬಲ್ ಕ್ರೋಚೆಟನ್ನು ಹಾಕ್ತಾ ಹೋಗಿ. ನಾನಿಲ್ಲಿ ಸ್ವಲ್ಪ ಉದ್ದವಾದ ಎಲೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಬೇಕಾದಲ್ಲಿ ಚೈನ್ಗಳನ್ನು ಕಡಿಮೆ ಹಾಕಿ ಸಣ್ಣ ಎಲೆಯನ್ನು ಮಾಡ್ಕೋಬೋದು. ನೋಡಿ ಹೀಗೆ. ನಂತರ ಫಸ್ಟ್ ಚೈನ್ ಸ್ಟಿಚ್ಚಲ್ಲಿ ನಾವು ಮತ್ತೆ ಒಂದು ಡಬಲ್ ಕ್ರೋಚೆಟನ್ನು ಹಾಕಿ. ಇಲ್ಲಿ ಒಟ್ಟು ಇದೇ ಸ್ಟಿಚ್ಚಲ್ಲಿ 6 ಡಬಲ್ ಕ್ರೋಚೆಟನ್ನು ಹಾಕಬೇಕು. ಈಗಾಗಲೇ ನಾನು ಒಂದು ಡಬಲ್ ಕ್ರೋಚೆಟನ್ನು ಹಾಕಿದ್ದೀನಿ. ಇದು ಎರಡನೆಯ ಡಬಲ್ ಕ್ರೋಚೆಟ್ ಮತ್ತು 3 ಡಬಲ್ ಕ್ರೋಚೆಟ್. ನಾಲ್ಕನೆಯ ಡಬಲ್ ಕ್ರೋಚೆಟ್, 5ನೇ ಡಬಲ್ ಕ್ರೋಚೆಟ್. ಒಟ್ಟು 6 ಅದೇ ಸ್ಟಿಚ್ಚಲ್ಲಿ ಡಬಲ್ ಕ್ರೋಚೆಟ್ಗಳನ್ನು ಹಾಕಿ. ನಂತರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ಮತ್ತೆ ಒಂದೊಂದು ಡಬಲ್ ಕ್ರೋಚೆಟ್ ಸ್ಟಿಚ್ಚನ್ನು ಹಾಕ್ತಾ ಬನ್ನಿ. ನಾವು ಎಲ್ಲಿ
ಡಬಲ್ ಕ್ರೋಚೆಟ್ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿವರೆಗೆ ಡಬಲ್ ಕ್ರೋಚೆಟನ್ನು ಹಾಕ್ತಾ ಬನ್ನಿ. ನೋಡಿ ಇಲ್ಲಿವರೆಗೆ. ಈಗ ಸಿಂಗಲ್ ಕ್ರೋಚೆಟನ್ನು ಹಾಕಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ. ಮತ್ತೆ ಒಂದು ಸಿಂಗಲ್ ಕ್ರೋಚೆಟ್. ಒಟ್ಟು 3 ಸಿಂಗಲ್ ಕ್ರೋಚೆಟ್ ಸ್ಟಿಚ್ಚನ್ನು ಹಾಕಿ. ನೋಡಿ ವೀಕ್ಷಕರೇ, ಈ ಥರ ಎಲೆ ಶೇಪು ಬಂದಿದೆ. ಈಗ ಉಲ್ಲನನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕಿ ಇದನ್ನು ಹಿಂದೆ ಸ್ಟಿಚ್ಚಲ್ಲಿ ಸೇರಿಸ್ಬಿಡಿ. ನೋಡಿ ವೀಕ್ಷಕರೇ, ಇದು ಡಬಲ್ ಕ್ರೋಚೆಟ್ ಮತ್ತು ಸಿಂಗಲ್ ಕ್ರೋಚೆಟ್ ಯೂಸ್ ಮಾಡಿ ಮಾಡುವಂಥ ಎಲೆ ಶೇಪ್. ಈಗ ಎಕ್ಸ್ಟ್ರಾ ಉಲ್ಲನನ್ನು ಹಿಂದ್ಗಡೆ ಈ ಥರ ಹಾಕ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ವೀಕ್ಷಕರೇ. ಬಾಯ್ ವೀಕ್ಷಕರೇ.